ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ರಾಷ್ಟ್ರಕವಿ ಕುವೆಂಪು ಕನ್ನಡ ಮಣ್ಣಿನ ಅಮೂಲ್ಯ ರತ್ನ ಅಂತ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಬಣ್ಣಿಸಿದ್ದಾರೆ. ಕುವೆಂಪು ಪ್ರತಿಮೆ ನಿರ್ಮಾಣ ಸಮಿತಿ, ಕನ್ನಡ ಸಾಹಿತ್ಯ ಪರಿಷತ್ ಇವರ ಸಂಯುಕ್ತಾಶ್ರಯದಲ್ಲಿ ಸೋಮವಾರಪೇಟೆಯ ಸಾಹಿತ್ಯ ಪರಿಷತ್ ಕಚೇರಿ ಬಳಿ ರಾಷ್ಟ್ರಕವಿ ಕುವೆಂಪು ಪ್ರತಿಮೆ ಅನಾವರಣಗೊಳಿಸಿ ಅವರು ಮಾತನಾಡಿದರು. ಕುವೆಂಪು ಈ ನಾಡಿನ ಘನತೆಯನ್ನು ಹೆಚ್ಚಿಸಿದ ಮಹಾನ್ ವ್ಯಕ್ತಿ. ಜ್ಞಾನಪೀಠ ಪ್ರಶಸ್ತಿ ತಂದುಕೊಡೋ ಮೂಲಕ ಕನ್ನಡದ ಹಿರಿಮೆಯನ್ನು ಹೆಚ್ಚಿಸಿದವರು. ಇಂತಹ ಮಹಾನ್ ವ್ಯಕ್ತಿಯ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿರುವುದು ಶ್ಲಾಘನೀಯವೆಂದರು. ಪರಿಷತ್ತಿನ ಮೇಲಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಶಾಸಕರ ಅನುದಾನ ನೀಡುವುದಾಗಿ ತಿಳಿಸಿದರು. ನಮ್ಮ ಈ ತರ ಅವಕಾಶ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಯಾಕೆಂತಂದ್ರೆ ರಾಷ್ಟ್ರ ಕವಿಯವರ ಕೆಲಸ ನಿರಂತರವಾಗಿ ನಾವು ದಿನನಿತ್ಯ ನಾವು ರಾಜಕೀಯದಲ್ಲಿ ಇರ್ಬೋದು, ಸ್ಕೂಲ್ ಜೀವನದಲ್ಲಿ ಇರ್ಬೋದು, ಸಾಹಿತ್ಯ ಜೀವನದಲ್ಲಿ ಇರ್ಬೋದು, ನಿರಂತರವಾಗಿ ಅವ್ರ ಹೆಸರಲ್ಲೇ ಅವ್ರ ನೇತೃತ್ವದಲ್ಲೇ ಎಲ್ಲಾ ಕಾರ್ಯಕ್ರಮ ನಡೆಯೋದು. ನಮಗೆ ಏನ್ ಖುಷಿ ಏನಂತಂದ್ರೆ, ನಮಗೆ ಅವ್ರು ಏನ್ ಹೇಳ್ಕೊಟ್ಟವ್ರೆ ಅಂತಂದ್ರೆ ಸತ್ಯ, ಸಾಮಾನ್ಯತೆ, ಅದೇ ರೀತಿಲಿ ಎಲ್ಲಾ ಜನಾಂಗಕ್ಕೆ ಪ್ರೀತಿ ತೋರಿಸಂತ ಒಂದು ಮಾರ್ಗದರ್ಶಕ. ಅವ್ರು ವಿಶ್ವಮಾನವ ಅಂತಂದ್ರೆ ಯೂನಿವರ್ಸಲ್ ಹ್ಯುಮ್ಯಾನಿಟಿ ಅಂತಂದ್ರೆ ಎಲ್ಲರಿಗೂ ಪ್ರೀತಿ ತೋರಿಸಂತ ಕೆಲಸ ಅವ್ರು ನಿರಂತರ ಮಾಡ್ಕೊಂಡ್ ಬಂದ್ರು. ನನಗೆ ಗೊತ್ತಿರಂಗೆ ಅವರ ಅವತ್ತಿನ ಕಾಲದಲ್ಲಿ 6 ಲಕ್ಷ ವೆಚ್ಚದಲ್ಲಿ ಈ ಮಟ್ಟಕ್ಕೆ ಮಾಡಿದ್ರ. ನನ್ಗೆ ಗೊತ್ತಿರಂಗೆ ಮಳೆ ನಮ್ಮಲ್ಲಿ ನಿರಂತರ ಬರ್ತಾ ಇರೋದ್ರಿಂದ ಅವ್ರಿಗೂ ರಕ್ಷಣೆ ಕೊಡ್ಬೇಕಂತ ಕೆಲಸ ಮಾಡ್ಬೇಕು. ಅವ್ರಿಗೆ ಅದಕ್ಕೆ ಒಂದ್ ರೀತಿಲಿ ಒಂದು ಮಂಟಪ ಲೆಕ್ಕದಲ್ಲಿ ಮಾಡಕ್ಕೆ ಅದೇನ್ ಬೇಕಾದ್ರೆ ಶಾಸಕರ ನದಿಯಿಂದ ಇರ್ಬೋದು, ಸರ್ಕಾರದ ವತಿಯಿಂದ ಸಹಾಯ ಬೇಕು ಅಂದ್ರೆ ಅದನ್ನ ನಾವು ಮಾಡ್ಕೊಡಕ್ಕೆ ನಾನು ನಿರಂತರವಾಗಿ ಪ್ರಯತ್ನ ಮಾಡ್ತೀನಿ. ವಿಶೇಷವಾಗಿ ನನಗೆ ಕುವೆಂಪು ಅವರ ನೇತೃತ್ವದಲ್ಲಿ ಅವ್ರ ತರ ಇನ್ನೊಬ್ರು ಕುವೆಂಪು ಅಂತ ಹುಟ್ಟಬೇಕು ಅಂತ ನಮ್ಗೆ ಆಸೆ ಇರ್ತದೆ. ಅದಾಗಕ್ಕೆ ಕಷ್ಟ ಇರ್ಬೋದು, ಅವ್ರು ಮಾಡಂತ ಕೆಲಸ ಇರ್ಬೋದು, ಮಾರ್ಗದರ್ಶನ ಇರ್ಬೋದು, ನಿರಂತರವಾಗಿ ನಮ್ಗೆ ಇರ್ಬೇಕು. ನೀವ್ ಹೇಳ್ದಂಗೆ ಆಮೇಲೆ ಅಧ್ಯಕ್ಷರಾದಂತ ರಂಜನ್ ಸರ್ ಅವರು ಅವರನ್ನಿಬ್ರು ಮಾರ್ಗದರ್ಶಿ ತಗೊಂಡು ಆ ಬಿಲ್ಡಿಂಗ್ ಸಂಪೂರ್ಣ ಕಂಪ್ಲೀಟ್ ಮಾಡ್ಲಿಕ್ಕೆ ನಾವು ಜವಾಬ್ದಾರಿ ತಗೊಳ್ಳೋಣ ಅಂತ ಹೇಳ್ತಾ, ಇಲ್ಲಿ ಸೇರಿದಂತ ಎಲ್ಲಾ ಮಕ್ಕಳಿಗೆ, ವಿಶೇಷವಾಗಿ ಮಕ್ಕಳಿಗೆ ಯಾಕೆ ಹೇಳ್ತೀನಿ ಅಂತಂದ್ರೆ, ಸತ್ಯಕ್ಕಿಂತ ಯಾವ್ದು ಮುಖ್ಯ ಇಲ್ಲ, ಸಾಮಾನ್ಯಕ್ಕಿಂತ ಯಾವ್ದು ಬೇರೆ ರೀತಿಲಿ ಭೇದ ಭಾವನೆ ಆಗ್ಬಾರ್ದು. ಅದೇ ರೀತಿ ಎಲ್ಲಾ ಜನಾಂಗಕ್ಕೆ ಪ್ರೀತಿಯಾಗಿ ಬೆಳೆಸಬೇಕು ಅಂತ ಏನು ಕುವೆಂಪು ಅವರು ಅವ್ರ ಹಿತವಚನೆಗಳಲ್ಲಿ ಮಾಡ್ತಾರಂತ ನಾವು ಪಾಲಿಸಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ 2006ರಲ್ಲಿ ನಮ್ಮ ಏನು ಪರಿಷತ್ತಿನ ಸಾಹಿತ್ಯ ಸಮ್ಮೇಳನ ನಡೆದಂತ ಕಾರ್ಯಕ್ರಮದಲ್ಲಿ ಜೆ.ಸಿ. ಶೇಖರ್ ಅವರು ಹಾಗೆ ರೀತಿಯಲ್ಲಿ ಎಲ್ಲ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಮಾತನಾಡಿ, ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಪುಣ್ಯವಂತರು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ, ನಂತರ ಬೇರೆ ಭಾಷೆಗಳಿಗೆ ಎಂದರು. ನಾವು ಯಾವತ್ತೂ ಕೂಡ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ಕನ್ನಡದವನಾಗಿರು, ಬಾರಿಸು ಕನ್ನಡದ ಡಿಂಡಿಮ ಅಂತ ಹೇಳುವಂಥ ರೀತಿಯಲ್ಲಿ ಕುವೆಂಪುರವರು ಇವತ್ತು ರಾಷ್ಟ್ರಕವಿಯಾಗಿ ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರನ್ನು ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರೊಂದಿಗೆ ಕನ್ನಡಕ್ಕೆ ಕೂಡ ಒತ್ತು ಕೊಡುವಂಥ ಕೆಲಸವನ್ನು ಮಾಡಿ ಕನ್ನಡವನ್ನು ಇಡೀ ಕರ್ನಾಟಕದಲ್ಲೆಲ್ಲ, ಬೇರೆ ರಾಜ್ಯದಲ್ಲೂ ಮತ್ತು ಬೇರೆ ದೇಶದಲ್ಲೂ ಕೂಡ ಕನ್ನಡವನ್ನ ಪರಿಸರಿಸುವಂತ ಕೆಲಸವನ್ನ ಕುವೆಂಪು ಅವರು ಮಾಡಿದ್ದಾರೆ. ಅವ್ರನ್ನ ನೆನೆಸ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಅದರ ಜೊತೆಗೆ ಸನ್ಮಾನ್ಯ ಜಿ.ವಿ. ಅವರು ಕೂಡ ಆ ಸಂದರ್ಭದಲ್ಲಿ ಈ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿ ಹಣವನ್ನು ಕೊಟ್ಟಿದ್ರು. ಆದ್ರೆ ಜಾಗ ಮಂಜೂರಾತಿ ಮಾಡಿದ್ರೆ ನಾವು ಅದನ್ನೇ ಹೇಳಲಿಲ್ಲ. ನಮ್ಮ ಪ್ರಯತ್ನ ಇರಲಿ ಅಂತ ಹೇಳುವಂತ ವಿಚಾರವನ್ನು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದಂತ ಎಲ್ಲ ಕನ್ನಡ ಅಭಿಮಾನಿಗಳಿಗೂ, ಎಲ್ಲ ಇಲ್ಲಿ ನಡೆದಂತವರಿಗೆಲ್ಲ ವಂದಿಸಿ ಮಾಜಿ ಸಚಿವ BA ಜಿ.ವಿಜಯ, ತಹಶೀಲ್ದಾರ್ ಕೃಷ್ಣಮೂರ್ತಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕೇಶವ ಕಾಮತ್, ಮಾಜಿ ಅಧ್ಯಕ್ಷ TP ರಮೇಶ್, ಪ್ರತಿಮೆ ನಿರ್ಮಾಣ ಸಮಿತಿ ಅಧ್ಯಕ್ಷ ಜೆ.ಸಿ. ಶೇಖರ್, ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಖಜಾಂಚಿ ಮನುದೇವ್ ದೇವಾಂಗಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ವಿಜೇತ್, ಒಕ್ಕಲಿಗರ ಸಂಘದ ಅಧ್ಯಕ್ಷ AR ಮುತ್ತಣ್ಣ ಹಾಗೂ ಮತ್ತಿತರ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಡಿಕೇರಿಯ ಶ್ರೀ ವಿಜಯ ವಿನಾಯಕ ದೇವಾಲಯದಲ್ಲಿ 27ನೇ ವರ್ಷದ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು.
ಮಡಿಕೇರಿಯ ಕಾನ್ವೆಂಟ್ ಜಂಕ್ಷನ್ನಲ್ಲಿರುವ ವಿಜಯ ವಿನಾಯಕ ದೇವಾಲಯದಲ್ಲಿ 27ನೇ ವರ್ಷದ ವಾರ್ಷಿಕೋತ್ಸವ ಜರುಗಿದ್ದು, ಅರ್ಚಕ ಕೃಷ್ಣ ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ದೇವಾಲಯದಲ್ಲಿ ಹೋಮ ಹವನಗಳು ನಡೆಯಿತು. ಜೊತೆಗೆ ವಿಘ್ನ ವಿನಾಯಕನಿಗೆ ಬೆಳಗಿನಿಂದಲೇ ವಿವಿಧ ರೀತಿಯ ಅಭಿಷೇಕ ಸೇರಿದಂತೆ ಪೂಜಾ ಕೈಂಕರ್ಯಗಳು ನೆರವೇರಿದವು.
इदमर्घ्यमिदमर्घ्यमिदमर्घ्यं प्रसन्नार्घ्यकुडां समर्पयामि मुक्ताभां दिव्यवस्त्रां मृगमदलकाम्बलगलहारमालां केयूरैवीखलाद्यैर्मणिगणश्चन्द मम सर्वदा गतं पापं गतं दुःखं गतं दारिद्र्यमेव च आगतां सुखसम्पद्ये गणेश तव दर्शनात् ॐ वन्दे लक्ष्मीं परशिवमयीं शुद्धदाम्बोनदाभां तेजोरूपां कनकवसनां सर्वभूषोऽभ्यशः प्रज्ञां विद्यां बुद्धिं श्रियं बलं आयुष्यं वेदः आरोग्यं देहि मे गणनायक आराधने ಮಾಡುವಂತಹ ಆದಿತ್ಯ ವಿಜಯ ವಿನಾಯಕ ಸ್ವಾಮಿಯನ್ನೆಲ್ಲ ವರ್ಷಂ ಪ್ರತಿ ವಿಜೃಂಭಣೆಯಿಂದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೇವೆ. ಈ ಬಾರಿಯೂ ಕೂಡ ನಿನ್ನೆಯಿಂದ ಈ ತನಕವಾಗಿ ಆ ಪೂಜಾ ಕೈಂಕರ್ಯಗಳು ನಿನ್ನೆ ಸಂಧ್ಯಾ ಕಾಲದಲ್ಲಿ ಪಂಚವಿಂಶತಿ ಕಲಶ ಸ್ಥಾಪನೆ, ಅದೇ ರೀತಿಯಲ್ಲಿ ಚತುರ್ವೇದ ಪಾರಾಯಣವನ್ನು ನವಗ್ರಹ ಕೂಡಾರಾಧನೆಯನ್ನು ಮಾಡಿ ಮಹಾಕೂಡಾರಾಧನೆಯನ್ನು ಸಂಧ್ಯೆಯ ಕಾಲದಲ್ಲಿ ಆ ಸಂಕೀರ್ತನೆ ಭಜನೆ ಸಂಕೀರ್ತನೆ ಕೂಡ ನಡೆದು ಮಹಾಪೂಜೆ. ತದನಂತರದಲ್ಲಿ ಪ್ರಾತಃ ಕಾಲದಲ್ಲಿ ಸುಮಾರು 5:30ರಿಂದ ಮಹಾಗಣಪತಿ ಹೋಮಾರಾಧನೆಗಳನ್ನು, ಅದೇ ರೀತಿಯಲ್ಲಿ ಸಮಗ್ರ ಹೋಮ, ಅದೇ ರೀತಿಯಲ್ಲಿ ತತ್ವಕಲಾ ಶಾಂತಿ ಹೋಮಾರಾಧನೆಗಳನ್ನು ಮಾಡಿ ಮಹಾ ಪೂರ್ಣಾಹುತಿಯನ್ನು ಸಂಪನ್ನ ಮಾಡಿ ತದನಂತರದಲ್ಲಿ ಆ ಆದಿತ್ಯಾದಿ ನವಗ್ರಹರಿಗೆ ಕಲಶಾಭಿಷೇಕ, ಅದೇ ರೀತಿಯಲ್ಲಿ ಸ್ವಾಮಿಗೆ ಪಂಚವಿಂಶತಿ ದ್ರವ್ಯ ಕಲಶಾಭಿಷೇಕ, ಕುಂಭಾಭಿಷೇಕ, ಅಲಂಕಾರ ಕೂಡಾರಾಧನೆಯನ್ನು ಮಾಡಿ ಈಗ ಮಹಾಪೂಜೆಯನ್ನು ಕೂಡ ಸಂಪನ್ನವನ್ನು ಮಾಡಿದ್ದೇವೆ. ಸ್ವಾಮಿಯ ಮಹಾಪೂಜೆಯ ತದನಂತರದಲ್ಲಿ ಪ್ರಸನ್ನ ಪೂಜೆಯ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ವಿಶೇಷವಾದಂತಹ ಮನೆಯಲ್ಲಿ ದಿವಸ ಮಳೆ ನೋಡಿದರೆ ಏನಾಗುತ್ತೋ ಏನೋ ಇಲ್ಲ ಗೊತ್ತಿಲ್ಲ, ಆದರೆ ವಿಜಯ ವಿನಾಯಕನ ಅನುಗ್ರಹದಿಂದ ಸ್ವಲ್ಪ ಇದೆ, ಆದರೆ ನಮಗೆ ಅಂತಹ ತೊಂದರೆ ಆಗಿಲ್ಲ. ನಿನ್ನೆಯಿಂದ ಈ ತನಕವಾಗಿ ಸಾಕಷ್ಟು ಧಾರ್ಮಿಕವಾದಂತಹ ಕಾರ್ಯಕ್ರಮಗಳನ್ನು ಸಂಪನ್ನ ಆಗಿದೆ. ಪ್ರಸನ್ನ ಪೂಜೆಯ ಸಂದರ್ಭದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ನಾವೆಲ್ಲರೂ ಸೇರಿ ಮಾಡಿದಂತಹ ಕೂಡಾರಾಧನೆಯನ್ನು ವಿಜಯ ವಿನಾಯಕ ಸಂತೋಷದಿಂದ ಸ್ವೀಕರಿಸಿ ಸಮಿತಿ ವರ್ಗದವರಿಗಿರ್ಬೋದು, ಎಲ್ಲ ಆಸ್ತಿಕ ಭಕ್ತ ಜನರಿಗೆ, ನಂಬಿದವರಿಗೆ ಆ ಸ್ವಾಮಿಯ ಅನುಗ್ರಹದಿಂದ ಮಾಡುವಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಕುಟುಂಬಕ್ಕೆ ಶ್ರೇಯಸ್ಸನ್ನ, ಪ್ರೇಯಸ್ಸನ್ನ, ಯಶಸ್ಸನ್ನ, ಗೃಹದಲ್ಲಿ ಮನದಲ್ಲಿ ಮನಃಶಾಂತಿಯನ್ನ, ಒಳ್ಳೆಯ ಆರೋಗ್ಯ ಭಾಗ್ಯವನ್ನ, ಮಾನಸಿಕವಾದಂತಹ ನೆಮ್ಮದಿಯನ್ನ, ಅದೇ ರೀತಿಯಲ್ಲಿ ಮಕ್ಕಳು ಕೂಡ ಅವರವರು ಮಾಡುವಂತಹ ಉದ್ಯೋಗ ವಿದ್ಯಾ ಕ್ಷೇತ್ರದಲ್ಲಿ ಸದ್ವಿದ್ಯೆ, ಸದ್ಬುದ್ಧಿ, ಸತ್ಕೀರ್ತಿಯನ್ನ, ಆರೋಗ್ಯ, ಆಯುಷ್ಯವನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಮಹತ್ತರವಾದಂತಹ ಸೇವೆಯನ್ನ ಮಾಡುವಂತಹ ಯೋಗ ಭಾಗ್ಯ, ಅದಕ್ಕೆ ಬೇಕಾದಂತಹ ಮನಸ್ಸನ್ನ, ಸಂಪತ್ತನ್ನ ಆ ದೇವರು ನಮಗೆ ಅನುಗ್ರಹಿಸಿ ಎಲ್ಲರಿಗೂ ಎಲ್ಲ ಭಾಗದಲ್ಲಿ ಎಲ್ಲವನ್ನ ಒಳ್ಳೆದು ಮಾಡಿಕೊಡಬೇಕು ಎನ್ನುವಂಥ ರೀತಿಯಲ್ಲಿ ಎಲ್ಲ ಭಕ್ತಿ ಶ್ರದ್ಧೆಯಿಂದ ವಿಜಯ ವಿನಾಯಕನನ್ನ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ಕೊಟ್ಟಿರುವಂತಹ ಹೂವನ್ನು ತಲೆಗೆ 3 ಬಾರಿ ತುಳಿದುಬಿಟ್ಟು ಆ ತಟ್ಟೆಗೆ ಹಾಕಿಬಿಟ್ಟು ಅಡ್ಡ ಬಿದ್ದು ನಮಸ್ಕಾರ ಮಾಡೋಣ. ಶ್ರೀಮದ್ ರಮಣ ಗೋವಿಂದ ಅಮಾಹಿತ ದೇವತಾಭ್ಯೋ ನಮಃ. ಜಯ ಪೂಜೆ ಆಗಿದೆ, ಹೊರಗಡೆ ಸಂಕಲ್ಪ ಮಾತಾಡ್ತಿದ್ದಾರೆ, ಮಂಗಳಾರತಿ ಆಗಿದೆ, ಸಾಂಬಾರನ್ನು ಸಾಧಿಸಬಹುದು ಆಗಿದೆ ಅಂತ ನಾವು ಭಾವಿಸೋದು ಕೂಡ ತಪ್ಪೇ. ಯಾಕೆಂದ್ರೆ ಭಗವಂತನ ಇಚ್ಛೆಯನ್ನು ನಾವು ತಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಾವು ಮನುಷ್ಯ ಮಾತ್ರರಾಗಿ ತೊಂದರೆ ಆಗೋಬೇಡ. ಆ ಭಗವಂತನಿಂದ ನಮಗೆ ಸಾಕಷ್ಟು ಮಳೆಯಾಗಿದೆ, ಅತಿವೃಷ್ಟಿ ಸುವೃಷ್ಟಿಯಾಗಿ ಬದಲಾವಣೆ ಆಗಲಿ. ಎಲ್ಲ ನಮ್ಮ ನಗರದ ಕರವಲೆ ಭಗವತಿಯ ದೃಷ್ಟಿಯು ಈ ದೇವಾಲಯದ ಮೇಲಿದೆ. ಹಾಗಾಗಿ ಎಲ್ಲರ ಒಂದು ಇಲ್ಲಿಯ ನಾಡಿನ ದೇವತೆಗಳೆಲ್ಲರೂ ಕೂಡ ಇಲ್ಲಿ ಆ ಸಂದರ್ಭದಲ್ಲಿ ನಾವು ಸಂದರ್ಭದಲ್ಲಿ ನೆನೆದು ಪ್ರತಿಷ್ಠಾಪನೆ ನೆರವೇರಿಸುವುದರಿಂದ ಎಲ್ಲ ನಾಡ ದೇವತೆಗಳನ್ನು, ಮಾತೆ ಕಾವೇರಿಯನ್ನ, ಮತ್ತು ಮುಖಾರೇಶ್ವರನನ್ನ ಹಾಗೂ ದೇವಾನುದೇವತೆಗಳನ್ನು ನಾವು ನೆನೆಸುತ್ತಾ ಅವರ ಮಡಿಕೇರಿ ನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು. ಇನ್ನು ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿತ್ತು.
ಆಯಿತು ರಂಗಪ್ಪನಿಗೆ? ಅವೆಲ್ಲ ಮೆಡಿಕಲ್ ಕ್ಯಾಂಪಲ್ಲಿ ಏನು ಸರ್ ಕೊಡಿ ಸ್ವಲ್ಪ ಬಂದಿದೆ. ಹೇಳ ಅನ್ನ ಸಾಂಬಾರು ಮಹಿಳಾ ವಿಭಾಗದಲ್ಲಿ ವೈದಿಕ ವೃಂದದಿಂದ ಇವತ್ತು ಸಂಪನ್ಮೂಲತೆ ಹಾಗೂ ಸುಮಾರು 5 ರಿಂದ 6 ಸಾವಿರ ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಶ್ರೀ ವಿಜಯ ವಿನಾಯಕ ಎಲ್ಲ ಭಕ್ತಾದಿಗಳನ್ನು ಹರಸಬೇಕು, ಅವರ ಮನಸ್ಸಿನಲ್ಲಿರುವಂಥ ಇಚ್ಛೆಯನ್ನು ಈಡೇರಿಸಿ ಒಂದು ಕುಟುಂಬದಲ್ಲಿ, ಸಮಾಜದಲ್ಲಿ, ಮನೆಯಲ್ಲಿ ನೆಮ್ಮದಿಯನ್ನು ಒಂದು ತರುವಂತಹ ಒಂದು ಕೃಪೆಯನ್ನು ಶ್ರೀ ವಿಜಯ ವಿನಾಯಕ ತೋರಲಿ ಅಂತ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ. ಮಳೆ ಉಂಟಾ ಸರ್? ಮಡಿಕೇರಿಯ ಹೋಂಡಾ ಶೋರೂಮ್ನ ನೂತನ ಬೈಕ್ಗಳನ್ನು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಉದ್ಘಾಟಿಸಿ ಶುಭ ಹಾರೈಸಿದರು. ಈ ಸಂದರ್ಭ ಮಡಿಕೇರಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜೇಶ್ ಬಿವೈ, ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಕಾಶ್ ಆಚಾರ್ಯ, ಮೂಡಾ ಸದಸ್ಯರಾದ ಚಂದ್ರಶೇಖರ್, ಮಡಿಕೇರಿ ನಗರಸಭೆಯ ನಾಮ ನಿರ್ದೇಶಿತ ಸದಸ್ಯ ಮುದ್ದುರಾಜ್, ಜಗದೀಶ್ ಜಿಸಿ ಪಾಲ್ಗೊಂಡಿದ್ದರು. 9,000 ಚೇಂಜಸ್ ಇರುತ್ತೆ. ಹಾಗೆ ಈ ಬೈಕ್ನಲ್ಲಿ ಡಿಸ್ಕ್ ಬ್ರೇಕ್ ಮತ್ತು ಅಲಿಯಾಯ್ ವೀಲ್ಗಳು ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಹಾಗೆ ಇದರ ಮುಖ್ಯ ವೈಶಿಷ್ಟ್ಯ ಏನಂದ್ರೆ ಡಿಸ್ಕ್ ಬ್ರೇಕ್ ಮತ್ತು ಅಲಿಯಾಯ್ ವೀಲ್ಸ್ಗಳಿರುತ್ತೆ. ಹಾಗೆ ಈ ಬೈಕಲ್ಲಿ 4 ಬಣ್ಣಗಳಿದ್ದು ದಕ್ಷಿಣ ಕನ್ನಡದಲ್ಲಿ 6 ಹೋಂಡಾ ಶೋರೂಮ್ಗಳಲ್ಲಿ ಈ ಬೈಕ್ ಲಭ್ಯವಿರುತ್ತೆ. ಇದೀಗ ನಮ್ಮ ಇದೊಂದು ಜನಪ್ರಿಯ ಕಮ್ಯೂಟರ್ ಮೋಟಾರ್ ಸೈಕಲ್ ಆಗಿದ್ದು ಉತ್ತಮ ಮೈಲೇಜ್ ಅನ್ನು ಕೂಡ ಕೊಡುತ್ತೆ. ಸುಮಾರು 65 ರಿಂದ 70 ಕಿಲೋಮೀಟರ್ ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಇದು ಹೆಸರುವಾಸಿಯಾಗಿದ್ದು 99,000 ಒಂದ್ಸಲಿ ಅವ್ರ ಮೂಗ್ನ ಒಂದ್ಸಲಿ ಏಟ್ ಮಾಡ್ಕೊತಾರೆ 71, 72 ಅಲ್ಲಿ ಮೂಗ್ನ ಏಟ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅವ್ರೊಂದು ಹಳೆ SD ಬೈಕ್ ಇತ್ತು, ಅದನ್ನು ರೀಸೆಂಟ್ ಆಗಿ ರೆಡಿ ಮಾಡ್ಕೊಂಡ್ ಬಂದ್ರು. ಮಾತ್ರ ಇಲ್ಲ ಯಾಕೆ ಕಾರಣಕ್ಕೂ ನಮ್ಮ ಮನೇಲಿ ಬೈಕ್ಗಳು ಇಡ್ಬಾರ್ದು. ಕಾರಣ ಅಂತಂದ್ರೆ ಸೇಫ್ಟಿ ಇರಲ್ಲ, ಆದ್ಮೇಲೆ ಓಡಿಸಕ್ಕೂ ಬರಲ್ಲ, ಆಮೇಲೆ ಬೇರೆಯವ್ರು ತಪ್ಪಾಗಿದ್ರು ನಮ್ಮ ಮೇಲೆ ಫಲಿತಾಂಶ ಬರ್ತದೆ. ಆ ವಿಚಾರದಲ್ಲಿ ನನಗೆ ಗೊತ್ತಿರಂಗೆ as of now quality of bikes have improved very much and safety precautions also have improved very much. ಆಮೇಲೆ ಕಾನೂನು ರೀತಿಯಲ್ಲಿ ಸೇಫ್ಟಿ ಹೆಲ್ಮೆಟ್ ಕಂಪಲ್ಸರಿ ಇದೆ, ಪಿಲಿಯನ್ಗೂ ಕಂಪಲ್ಸರಿ ಇದೆ. ಆ ವಿಚಾರದಲ್ಲಿ ಐ ಥಿಂಕ್ ಹೋಂಡಾ ಹಸ್ ಡನ್ ಅನ್ ಎಕ್ಸಲೆಂಟ್ ಜಾಬ್. ನನಗೆ ಗೊತ್ತಿರಂಗೆ ಹೋಂಡಾ CBR ಅಂತ ಒಂದು ಬೈಕ್ ಬರ್ತಿತ್ತು, CBZ ಅಲ್ಲ, CBZ ಓಪನ್ ಆಗಿದ್ದ ಮುಂಚೆ ಇಟ್ ವಾಸ್ 1000cc ಬೈಕ್ CBR ಅಲ್ಲಿ. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಪಕ್ಕದ ಮನೆಯವರ ಹತ್ರ ಒಂದು CBR 1000cc ಇತ್ತ, CBR 1000 ಅಂತ ದಪ್ಪ ಬೈಕ್ ಇತ್ತು, 2 ಸೈಲೆನ್ಸರ್, ಸೌಂಡ್ ಕೇಳೋದೇ ಖುಷಿ. ಅದಾದ್ಮೇಲೆ ಪಾಪ ಹೋಂಡಾ ಡೈರೆಕ್ಟ್ ಆಗಿ ಬರ್ಲಿಲ್ಲ ನಮಗೆ, ಇಟ್ ಕೇಮ್ ಆಸ್ ಹೀರೋ ಹೋಂಡಾ ಬಂತು. ಆಮೇಲೆ ಬೈಫರ್ಕೇಟ್ ಆಗಿ ಹೀರೋನೇ ಬೇರೆ ಆಯ್ತು, ಹೋಂಡಾನೇ ಬೇರೆ ಆಯ್ತು. ಆ ವಿಚಾರದಲ್ಲಿ ಹೋಂಡಾ ಗೊತ್ತಿರಂಗೆ ಹೀರೋ ಹೋಂಡಾ ಸ್ಪ್ಲೆಂಡರ್ ಈಸ್ ದ ಮೋಸ್ಟ್ ಸೆಲ್ಲಿಂಗ್ ಬೈಕ್ ಇನ್ ದ ವರ್ಲ್ಡ್. ಅದು ನಿಮ್ಗೆ ಗೊತ್ತಾ ಇಲ್ವೋ? ಸ್ಪ್ಲೆಂಡರ್ ಇಸ್ ದ ಮೋಸ್ಟ್ ಸೆಲ್ಲಿಂಗ್ ಬೈಕ್ ಇನ್ ದ ವರ್ಲ್ಡ್. ಎಲ್ಲಾ ಮನೆಯಲ್ಲಿ ಒಂದೊಂದು ಸ್ಪ್ಲೆಂಡರ್ ಮಿನಿಮಮ್ ಇದ್ದೇ ಇರ್ತಿತ್ತು, ಎಸ್ಪೆಷಲಿ ನಮ್ಮ
ನಮ್ಮ ಬಯಲುಸೀಮೆ ಭಾಗಕ್ಕೆ, ಕುಶಾಲನಗರ ಭಾಗಕ್ಕೆ ಪ್ರತಿ ಕಡೆಯಲ್ಲಿ ಸ್ಪ್ಲೆಂಡರ್ ಬೈಕ್ ಇರ್ತಿತ್ತು. ಆ ವಿಚಾರದಲ್ಲಿ ಹೋಂಡಾ ಬೈಕ್ ನಿರಂತರವಾಗಿ ಸರ್ವಿಸಿಂಗಿಗೆ ಒಳ್ಳೇದಾಗಲಿ. ನನ್ ಗೊತ್ತಿರೋಂಗೆ ನಮ್ಮ ಸಿಬ್ಬಂದಿಗಳು ನಾನು ಏನ್ ಹೇಳ್ತೀನಿ ಕೇಳಿ, ಹೋಂಡಾ ಇಂಡಿಯಾಗೆ ಬಂದು ಸರಿಗೆ ತಮಗೂ ಅಭಿನಂದನೆಗಳು. ನಾನು ನಮ್ಮ ಸ್ನೇಹಿತರುಗಳು ಸಿಬ್ಬಂದಿಗಳಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ದಿಸ್ ಇಸ್ ಕಸ್ಟಮರ್ ಇಸ್ ಕಿಂಗ್ ಅಂತ ಒಂದು ಪದ ಇದೆ. ಯಾಕೆ ಗೊತ್ತಾ, ಕಸ್ಟಮರ್ಗೂ ಬೇರೆ ಬೇರೆ ರೀತಿಯಲ್ಲಿ ಏನೇನೋ ಸಮಸ್ಯೆ ಹೇಳ್ಕೊಂಡ್ ಬರ್ತಾರೆ. ಮಾತ್ರ ನಾನು ಮಾಡಕ್ ಆಗಲ್ಲ ಅಂತಂದಾಗ ಕಸ್ಟಮರ್ ಅಂಡ್ ನಮ್ಮ ಸರ್ವಿಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೊಂದಾಣಿಕೆ ಚೆನ್ನಾಗಿದ್ರೆ, ಮಾತುಕತೆ ಇದ್ರೆ ಅರ್ಧ ಸಮಸ್ಯೆ. ಆ ವಿಚಾರದಲ್ಲಿ ನೀವೆಲ್ಲರಿಗೂ ಸೇರ್ಕೊಂಡು, ಈಗ ಪಬ್ಲಿಕ್ ಸರ್ವಿಸ್ ಇದೂ ಒಂದು ಪಬ್ಲಿಕ್ ಸರ್ವಿಸ್ ತರನೇ ಕೆಲವು ಟೈಮಲ್ಲಿ ನೋಡ್ಕೋತಾರೆ. ನನ್ ಗೊತ್ತಿರಂಗೆ ಕೆಲವು ಜನ ಬೈಕ್ ತಗೊಂಡಿರೋದು 30-40 ವರ್ಷದ ಬೈಕ್ಗಳು ಇನ್ನೂ ಇಟ್ಕೊಂಡು ಹೋಗಿ ಬಂದಿರಿ. ಆ ವಿಚಾರದಲ್ಲಿ I'm hoping Honda is also producing excellent quality bikes. I wish ನಮ್ಮ ರಂಜಿತ್ ಅವರ ಮ್ಯಾನೇಜಿಂಗ್ ಪಾರ್ಟ್ನರ್ ಹಾಗೆ ರೀತಿಲಿ ಸುರೇಶ್ ಅವರು, ಐ ನೋ ಯು ಫ್ರಮ್ ಮೈಸೂರು ಆಗಿದ್ರು ನಮಗೆ ಒಳ್ಳೆ ಮಾಡೆಲ್ಗಳು ಕೊಡ್ಲಿ. ಯಾಕೆ ಗೊತ್ತಾ, ಮೈಸೂರಲ್ಲೆಲ್ಲ ಚೆನ್ನಾಗಿರೋ ಮಾಡೆಲ್ ಕೊಡ್ತಾರೆ, ಕೊಡಗಕ್ಕೆ ಬಂದಾಗ ಸರ್ ಈ ಮಾಡೆಲ್ ಇಲ್ಲ ಸರ್, ಈ ಮಾಡಿದ್ರೆ ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ನೋಡ್ತಾ ಇದ್ದ these are all I think ಯಾವ ಬೈಕ್ ಇದು CB Hornet 125. ಅದಕ್ಕೆ ಈ ತರ ಬೈಕ್ಗಳು ನಮ್ಮವ್ರಿಗೂ ಕೊಟ್ಟರು ಖುಷಿ ಆಯ್ತದೆ. ಆ ವಿಚಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಹೇಳಿದಂಗೆ ಸೇಲ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಟಾರ್ಗೆಟ್ ಗಳು ಸೆಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ದೇ ಆರ್ ಆಲ್ ಆನ್ ಟಾರ್ಗೆಟ್ ಬೇಸಿಸ್. ದ ಮೋರ್ ಯು ಸೇಲ್ ದ ಮೋರ್ ಇನ್ಸೆಂಟಿವ್ಸ್ ಯು ಗೆಟ್. ಅದಕ್ಕೆ ಐ ವಿಶ್ ಮಿಸ್ಟರ್ ರಂಜಿತ್ ಕುಮಾರ್ ಅಂಡ್ ಹಿಸ್ ಹೋಲ್ ಟೀಮ್ ಹೆಚ್ಚಿನ ಸಂಖ್ಯೆಯಲ್ಲಿ ಅವಶ್ಯಕತೆ ಇತ್ತು. ನನ್ಗೆ ಗೊತ್ತಿಗೆ ನಮ್ಮ ಸುರೇಶ್ ಅವರ ನೇತೃತ್ವದಲ್ಲಿ ಇನ್ನೂ ಬೇರೆ ಕಡೆಯಲ್ಲಿ ವಿರಾಜಪೇಟೆ ಇರ್ಬೋದು, ಕುಶಾಲನಗರ, ಸೋಮವಾರಪೇಟೆ ಇರ್ಬೋದು, ಅವಕಾಶ ಇದ್ರೆ ಪ್ಲೀಸ್. ಅಂಡ್ ಐ ಥಿಂಕ್ ದರ್ ಇಸ್ ಮೋರ್. ಇವ್ರು ಬರೀ ಒಂದು ಹಾಂಡಾನಲ್ಲ, ಟೊಯೋಟಾನು ಇದೆ, ಸ್ಕೋಡಾನು ಇದೆ, ವೋಕ್ಸ್ವ್ಯಾಗನ್ ಇದೆ. ನನಗೆ 2-3 ಕಾರ್ ಕೇಳ್ತಿದ್ದೆ, ಮಾತ್ರ ಆಗ್ಲೇ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡ್ಬಿಟ್ಟವ್ರೆ. ಆ ವಿಚಾರದಲ್ಲಿ ಈ ಕಡೆಗೆ ಐ ಥಿಂಕ್ ಪ್ಯಾಲೇಸ್ ಟೊಯೋಟಾ ಇಸ್ ದೇರ್ ಇನ್ ನೆಕ್ಸ್ಟ್ ಬಿಲ್ಡಿಂಗ್. ದಟ್ ಇಸ್ ಆಲ್ಸೋ ಯೋರ್ಸ್. ಸೊ ಅವರಿಂದನೇ ಅದು 2-3 ಟೊಯೋಟಾ ಶೋರೂಮ್ ಇದೆ. ಯಾಕಂದ್ರೆ ಸೊ ಕೊಡಗು ಇಸ್ ವೆರಿ ಕ್ಲೋಸ್ ಟು ಯು. ಐ ಆಮ್ ವಿಶಿಂಗ್ ಯು ದ ವೆರಿ ಬೆಸ್ಟ್ ಮಿಸ್ಟರ್ ಸುರೇಶ್ ಅಂಡ್ ಮಿಸ್ಟರ್ ರಂಜಿತ್. ಒಳ್ಳೆ ರೀತಿಲಿ ಈ ದೀಪಾವಳಿ ಆದ್ಮೇಲೆ ಓಪನಿಂಗ್ ಮಾಡಿದೀರಾ. ನನ್ಗೆ ಗೊತ್ತಿರೋಂಗೆ ಕಾಫಿ ರೇಟ್ ಚೆನ್ನಾಗಿದ್ರು ನಮ್ಮಲ್ಲಿ ಒಂದು ಸ್ವಲ್ಪ ಒಳ್ಳೆ ಡಿಸ್ಕೌಂಟ್ ಕೊಟ್ರೆ ನಮ್ಮ ಯುವಕರಿಗೆ, ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿಗೆ ಬೈಕ್ಗಳು ಮಾಡೋದು. ಮಾತ್ರ ನೀವು ಸೇಫ್ಟಿ ಪ್ರಿಕಾಷನ್ಸ್ ನ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಪ್ರಚಾರವನ್ನು ಮಾಡಬೇಕು. ಯಾಕಂದ್ರೆ ಹೆಲ್ಮೆಟ್ ಕಂಪಲ್ಸರಿ ಇರಬೇಕು ಅಂತ ನೀವು ಹೇಳ್ಬೇಕು. ತಗೋಬೇಕಾದಾಗನೇ ಎವ್ರಿ ವೆಹಿಕಲ್ ಐ ವಿಲ್ ಗಿವ್ ದ ಹೆಲ್ಮೆಟ್ಸ್. ಯು ಆರ್ ಅಗ್ರೀಯಿಂಗ್. ಸೊ ದಟ್ ಇಸ್ ಅನ್ ಎಕ್ಸಲೆಂಟ್ ಇನಿಷಿಯೇಟಿವ್. ಆ ವಿಚಾರದಲ್ಲಿ ನನ್ಗೆ ಗೊತ್ತಿರಂಗೆ ಬೈಕ್ ಓಡಿಸೋದು ಹುಚ್ಚು ತುಂಬಾ ಜನಕ್ಕಾಗಿದೆ. ಆ ವಿಚಾರದಲ್ಲಿ ಸೂಕ್ಷ್ಮೆಯಾಗಿ ಪ್ಲಸ್ ಸೇಫ್ಟಿ ಪ್ರಿಕಾಷನ್ಸ್ ನ ಫಸ್ಟ್ ತಗೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಸೇರಿದಂತ ಎಲ್ಲ ಹೋಂಡಾ ಶೋರೂಮಿನ ಪ್ಲಸ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸಿಬ್ಬಂದಿಗಳು ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ವಿರಾಜಪೇಟೆಯ ಶ್ರೀರಾಮ ಭಕ್ತರ ಬಳಗದ ವತಿಯಿಂದ 2ನೇ ವರ್ಷದ ರಕ್ತದಾನ ಶಿಬಿರ ನಡೆಯಿತು. ವಿರಾಜಪೇಟೆ ಪುರಸಭೆ ಸಭಾಂಗಣದಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಂದಿ ರಕ್ತದಾನವನ್ನ ಮಾಡಿದರು. ಕಾರ್ಯಕ್ರಮಕ್ಕೆ ಬರಲಿಲ್ಲ ಸರ್? ಜಾಸ್ತಿ ಇದೆ ಒಂದು. ಸಂಘದ ಅಧ್ಯಕ್ಷ BM ಕುಮಾರ್ ಮಾತನಾಡಿ, ರಕ್ತದಾನ ಶ್ರೇಷ್ಠ ದಾನ. ರಕ್ತಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ. ಮಾನವರಿಗೆ ಮಾನವರೇ ರಕ್ತದಾನ ಮಾಡಬೇಕು. 2ನೇ ಬಾರಿಗೆ ನಮ್ಮ ಮಹಿಳಾ ಸದಸ್ಯರಾದ ಸಂಧ್ಯಾ ರಂಜನ್, ಆದಿತ್ಯ ಮುತ್ತಮ್ಮ ಹಾಗೂ 19ನೇ ಬಾರಿ ವಿರಾಜಪೇಟೆಯ ಮನೋಜ್, 46 ಬಾರಿ ರಕ್ತದಾನ ಮಾಡಿದ ಸ್ನೇಕ್ ಸತೀಶ್ ಸೇರಿದಂತೆ ಹಲವಾರು ಮಂದಿ ರಕ್ತದಾನ ಮಾಡಿದರು. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಜಿಲ್ಲಾಸ್ಪತ್ರೆಯಲ್ಲಿ ರಕ್ತದ ಕೊರತೆ ಇದೆ. ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ನಾವು ನೀಡುವ ರಕ್ತದಲ್ಲಿ ಅನೇಕರ ಪ್ರಾಣವನ್ನು ಉಳಿಸಬಹುದು ಎಂದರು. ಇದು ಶ್ರೀರಾಮ ಭಕ್ತರ ವಿರಾಜಪೇಟೆ ನಗರದ ಒಂದು ರಕ್ತದಾನ ಶಿಬಿರ. ಇದು 2ನೇ ಬಾರಿ ನಾವು ಇಟ್ಕೊಂಡಿದ್ವಿ. ಕಳೆದಲ್ಲಿಯೂ ಒಳ್ಳೆಯ ರೀತಿಯಲ್ಲಿ ಜನಸ್ಪಂದನೆ ಕೊಟ್ಟಿದ್ದು, ಸರಿಯಾದ ಸ್ಪಂದನೆ ಕೊಟ್ಟಿದ್ದಾರೆ. ಒಂದು ರಕ್ತದಾನ ಅಂತ ಹೇಳೋದು ಒಂದು ಶ್ರೇಷ್ಠವಾದ ದಾನ. ಅದು ಯಾವಾಗ ಅದರ ಉಪಯೋಗ ಬರ್ತದೆ ಹೇಳೋಕ್ಕಾಗ್ತಿಲ್ಲ. ಈಗ ಏನಂತಂದರೆ ಜಿಲ್ಲಾ ಕೇಂದ್ರದಲ್ಲಿ ಅದರ ಒಂದು ಘಟಕ ಇರೋದರಿಂದ ಕಲೆಕ್ಟ್ ಮಾಡಿ ತಗೊಳ್ತಿದ್ದಾರೆ. ಅದೇ ರೀತಿ ನಾವು ವರ್ಷ ಪ್ರತಿ 2 ಸಲ ನಾವು ವರ್ಷಕ್ಕೆ 2 ಸಲ ಈ ಒಂದು ಕಾರ್ಯಕ್ರಮನ ಇಟ್ಕೊಂಡಿರ್ತೀವಿ. ಇಲ್ಲಿ 2ನೇ ಸಲ ಈ ವರ್ಷದ ನಮ್ಮ ಕಾರ್ಯಕ್ರಮ ಅದು ಯಶಸ್ವಿ ಆಗಿದೆ. ಇವತ್ತು ಸುಮಾರು ಒಂದು ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾವು ಶ್ರೀರಾಮ ಭಕ್ತ ವತಿಯಿಂದ
ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸಂದರ್ಭ ಬಳಗದ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್, ಸದಸ್ಯರಾದ ವಿವೇಕ್ ರೈ, ದಿನೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆ ಗೃಹ ರಕ್ಷಕ ದಳ ಕುಶಾಲನಗರ ಘಟಕದ ಕಚೇರಿಯಿಂದ ಶುಕ್ರವಾರ ಕೊಡಗು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಬಿಪಿ ದಿನೇಶ್ ಕುಮಾರ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಕೊಡಗಿನಲ್ಲಿ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಬಹಳ ಶಿಸ್ತು ಸಂಯಮದಿಂದ ಕರ್ತವ್ಯ ನಿರ್ವಹಿಸ್ತಾ ಇರುವುದು ಸಂತಸದ ವಿಚಾರ. ಬಹಳಷ್ಟು ವರ್ಷಗಳಿಂದ ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಗೆ ಕಚೇರಿ ಅವಶ್ಯಕತೆ ಇದ್ದು, ಇವತ್ತು ಪೊಲೀಸ್ ಠಾಣೆಯ ಸಮೀಪದಲ್ಲಿರುವ ಇಲಾಖೆಯ ಕಟ್ಟಡ ಕಚೇರಿ ಉಪಯೋಗಕ್ಕೆ ಸಿಕ್ಕಿರುವುದು ಅನುಕೂಲವಾಗಿದೆ ಎಂದರು. ಇಲ್ಲ ಮುರ್ಕಿನ ನೂರು ಇಲ್ಲೇ ಇರ್ತಾರೆ ಬನ್ನಿ. ಈ ಕಡೆ ಬರೋಣ. ज्येष्ठायनं श्रेष्ठायनं स्वस्ति सम्राजविराज पारमेश्वर राजां राजाधिपतये यश्वनामरूप्या देवी सर्वमङ्गलं तयो शान्तं गुरुदेव महादेव सदाशिव गुरुदैवा परमा तस्मै श्री गुरुवे नमः यश्वनामरूप्या देवी सर्वमङ्गलं तयो शान्तं जय मङ्गलं जय नमः पार्वतीपतीश्वर महादेव. ನಾವೆಲ್ಲ ಸಾಮಾನ್ಯವಾಗಿ ಏನು ಹೇಳಿ ಆಚರಣೆ ಮಾಡ್ಕೊತೀವಿ ಅಂತಂದರೆ, ಪ್ರಾರ್ಥನೆ ಹಾಡಲಿಕ್ಕೆ ಮಹಿಳೆಯರು ಬೇಕು. ಮಹಿಳೆಯನ್ನ ಮೀರಿಸುವ ರೀತಿಯಲ್ಲಿ ನಮ್ಮ ಪ್ರಸನ್ನ ಇರ್ಬೋದು, ಸಂತೋಷ ಇರ್ಬೋದು, ಭಾಳ ಚೆನ್ನಾಗಿ ಸುಸಾವ್ಯವಾಗಿ ಈ ಒಂದು ಗಣಪತಿಯ ಒಂದು ಗೀತೆಯನ್ನು ಹಾಡಿದ್ದಾರೆ. ಸೊ ಇಲ್ಲಿ ಬಹುದಿನದ ಒಂದು ಕೋರಿಕೆ, ಸೊ ಕುಶಾಲನಗರ ಘಟಕಕ್ಕೆ ಕಚೇರಿ ಇಲ್ಲ ಅಂತ ಅನ್ನುವಂಥದ್ದು. ಮೊದಲನೇದಾಗಿ ಇಲ್ಲಿನ ವೃತ್ತ ನಿರೀಕ್ಷಕರು, ಸೊ ಇಲ್ಲಿನ ಸಬ್ ಇನ್ಸ್ಪೆಕ್ಟರ್ ಅವರು ಬರಲಿಲ್ಲ, ಗಣೇಶ್ ಅವರು. ಸೊ ಅವ್ರಿಗೆ ಹೇಳಿದಾಗ ಬಹಳ ಖುಷಿಯಿಂದ, ಸೊ ನಮ್ಮ ಒಂದು ವೇಕೆಂಟ್ ಇರುವಂತಹ ಒಂದು ಖಾಲಿ ಇರುವಂತಹ ಒಂದು ಕೊಠಡಿಯನ್ನು ಗೃಹ ರಕ್ಷಕರಿಗೆ ಉಪಯೋಗಕ್ಕೆ ಕೊಡ್ತೀವಿ ಅಂತ ಅನ್ನುವಂಥದ್ದು ಮಾತು. ಅದೇ ರೀತಿಯಾಗಿ ನಮ್ಮ DSP ಕೂಡ, ಹಾಗೆಯೇ ನಮ್ಮ SP ಸಾಹೇಬರು ಕೂಡ ಬಹಳ ಖುಷಿಯಿಂದ ಈ ಒಂದು ಕಟ್ಟಡವನ್ನು ಗೃಹ ರಕ್ಷಕರ ಉಪಯೋಗಕ್ಕೆ ಕೊಟ್ಟಿದ್ದಾರೆ. ಸೊ ನೀವುಗಳು ಯಾರು ಈ ಕಚೇರಿಯನ್ನು ಉಪಯೋಗ ಮಾಡ್ಕೊಳ್ತೀರಿ, ಯಾರಿಗೂ ಯಾವುದೇ ರೀತಿಯಾದಂತಹ ಒಂದು ಚ್ಯುತಿ ಬಾರದ ರೀತಿಯಲ್ಲಿ ಸೊ ಈ ಕಚೇರಿಯಲ್ಲಿ ನಿಮ್ಮ ಒಂದು ಕೆಲಸವನ್ನು ನೀವು ಪ್ರಾರಂಭಿಸಬೇಕು. ಖಂಡಿತವಾಗಿ ಇದೊಂದು ಬಹಳ ಅನುಕೂಲಕರವಾದಂತಹ ಒಂದು ಸ್ಥಳ ಇದು, ಏಕೆಂದರೆ ಎಲ್ಲ ಇದಕ್ಕೂ ಹತ್ತಿರ ಇದೆ. ಹಾಗಾಗಿ ಯಾವ ಒಂದು ಒಳ್ಳೆಯ ಉದ್ದೇಶದಿಂದ ಅವರು ಈ ಒಂದು ಕಟ್ಟಡವನ್ನು ನಿಮಗೆ ಕೊಟ್ಟಿದ್ದಾರೆ, ಅದರ ಉದ್ದೇಶ ಸದ್ಬಳಕೆಯನ್ನು ನೀವೆಲ್ಲರೂ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ನಿಮ್ಮನ್ನೆಲ್ಲ ನೋಡ್ತಾ ನಾವು ಭಾಳ ಖುಷಿಯಾಗುತ್ತೆ. ಭಾಳ ಅತ್ಯಂತ ಒಳ್ಳೆ ರೀತಿಯಲ್ಲಿ ನಮ್ಮಲ್ಲಿ ಸ್ಟ್ರೆಂತ್ ಕಮ್ಮಿ ಇರೋದಕ್ಕೋಸ್ಕರ ಸುಮಾರು ವರ್ಷಗಳಿಂದ ಈ ಗೃಹ ರಕ್ಷಕರನ್ನು ನಿಯೋಜನೆ ಮೇಲೆ ನಮಗೆ ಹಲವಾರು ಕರ್ತವ್ಯಗಳನ್ನು ನಿಭಾಯಿಸೋದಕ್ಕೆ ಅವರನ್ನು ನಾವು ನಿಯೋಜಿಸ್ಕೊಂಡಿರ್ತೀವಿ ಸರ್ಕಾರದವರು. ಅದರಲ್ಲಿ ನಿಜ ಹೇಳಬೇಕು ಅಂತ ಹೇಳಿದ್ರೆ, ಕೆಲವರು ಆ ಡೆಡಿಕೇಶನ್ ಎಲ್ಲ ಯಾವ ಥರ ಇದೆ ಅಂತ ಹೇಳಿದರೆ, ಅವರನ್ನು ನಾವು ನಿಜವಾಗ್ಲೂ ಪೊಲೀಸ್ ಟ್ರೈನಿಂಗ್ ಆಗಿದೆ, ಅದಕ್ಕಿಂತಲೂ ಒಂದು ವರ್ಚಸ್ವಿ ರೀತಿಯಲ್ಲಿ ಅವರು ಕೆಲಸಗಳನ್ನು ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಅಭಿನಂದನೀಯವಾದಂಥ ಒಂದು ಇದನ್ನು ನೋಡಿದ್ದೀವಿ. ಹಾಗೆಯೇ ಅವರಿಗೂ ಕೂಡ ಆ ಒಂದು ಚೌಕಟ್ಟನ್ನು ಮೀರಿ, ವಿಶೇಷವಾಗಿ ಕೊಡಗು ಜಿಲ್ಲೆ ಬಗ್ಗೆ ಹೇಳಬೇಕಾದ್ರೆ, ಆ ಚೌಕಟ್ಟು ಮೀರಿ ಯಾವತ್ತೂ ಹೋಗಿದ್ದು ನಮಗೆಲ್ಲ ಯಾವುದೇ ಸಂದರ್ಭದಲ್ಲಿ ಗಮನಕ್ಕೆ ಬಂದಿಲ್ಲ. ಆ ಪೊಲೀಸ್ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಶಿಸ್ತು ಇರ್ಬೋದು, ಆ ಒಂದು ಸಮಯ ಪ್ರಜ್ಞೆ ಇರ್ಬೋದು, ಅಥವಾ ಒಂದು ಇನ್ ಟೈಮಲ್ಲಿ ನಾವು ಬಂದು ಕೆಲಸವನ್ನು ನಿಯೋಜಿಸಿದ ಕೆಲಸವನ್ನು ನಿಭಾಯಿಸುವಂಥ ಒಂದು ವ್ಯವಸ್ಥೆ ಇರ್ಬೋದು, ಅದೆಲ್ಲ ಭಾಳ ಅಭಿನಂದನೀಯವಾದ್ದು. ಅದರಲ್ಲೂ ಸುಮಾರು ಜನಕ್ಕೆ ಈ ಒಂದು ಕೆಲಸ ಏನಿದೆ ಭಾಳ ಹೆಮ್ಮೆಯಿಂದ ಅವರು ಗೌರವವನ್ನು ಉಳಿಸುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಒಂದು ಅಭಿನಂದನೀಯವಾದಂಥ ಕೆಲಸ ಅಂತ ಹೇಳಿದರೆ ಬಹುಶಃ ಅತಿಶಯೋಕ್ತಿ ಅಲ್ಲ. ಇವತ್ತು ಅವರ ಸಮಸ್ಯೆಗಳಿಗೆ ನಮ್ಮ ಮಾನ್ಯ ಮೈಕ್ಟು ಸಾಹೇಬರು ಸ್ಪಂದಿಸಿದ್ದಾರೆ. ಮಾನ್ಯ ಮೈಕ್ಟು ಸಾಹೇಬರು ಇದರ ಕಮಾಂಡೆಂಟ್ ಕೂಡ ಆಗಿರೋದ್ರಿಂದ, ಗೃಹ ರಕ್ಷಕ ದಳ ಕಮಾಂಡೆಂಟ್ ಕೂಡ ಆಗಿರೋದ್ರಿಂದ ಕುಶಾಲನಗರಕ್ಕೆ ಬೇಕು ಅನ್ನೋಂಥ ಒಂದು ಆಫೀಸ್ ಬೇಕು.
ಹಾಗಿರುವಾಗ ಒಂದು ಆಫೀಸ್ ಇದ್ದಾಗ ಅಲ್ಲಿ ಅಟ್ಲೀಸ್ಟು ಹೊರಗಡೆಯಿಂದ ಏನಾದರೂ ಬಂದು ಉಳ್ಕೊಳ್ಳುವಂಥ ಸಂದರ್ಭ ಇರ್ಬೋದು, ಅಥವಾ ಯಾವುದಾದ್ರೂ ಆಫೀಸ್ ಕರ್ತವ್ಯಕ್ಕೆಲ್ಲ ಅವರೆಲ್ಲ ಮಡಿಕೇರಿಗೆ ಡಿಪೆಂಡ್ ಆಗಿರುವಂಥ ಒಂದು ಸಂದರ್ಭ ಇತ್ತು. ಅದನ್ನು ನಮ್ಮ ಮಾನ್ಯ ಅಡಿಷನಲ್ SP ಸಾಹೇಬರು ಅದನ್ನು ನೆರವೇರಿಸಿಕೊಟ್ಟು ನಮ್ಮ ಗೃಹರಕ್ಷಕ ದಳದ ಕುಶಾಲನಗರ ಘಟಕಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಸಂದರ್ಭ ಪೊಲೀಸ್ ಉಪ ಅಧೀಕ್ಷಕರಾದ ಚಂದ್ರಶೇಖರ್, ಪೊಲೀಸ್ ವೃತ್ತ ನಿರೀಕ್ಷಕರಾದ BS ದಿನೇಶ್ ಕುಮಾರ್, ಉಪನಿರೀಕ್ಷಕ ಗಣೇಶ್, ಗ್ರಾಮಾಂತರ ಪೊಲೀಸ್ ಠಾಣಾ ಉಪನಿರೀಕ್ಷಕರಾದ N ರಾಮಚಂದ್ರ, D ಅಕ್ಷಯ್ ಕುಮಾರ್, ಸಹಾಯಕ ಬೋಧಕ ಗೃಹ ರಕ್ಷಕ ದಳ ಕೊಡಗು ಜಿಲ್ಲೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಮತ್ತು ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ನಗರದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ವಾರ್ಷಿಕ ಮಹಾಸಭೆ ಹಾಗೂ ಸಂತೋಷಕೂಟ ನವೆಂಬರ್ 16ರಂದು ನಡೆಯಲಿದೆ. ಹಳೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷ ಬಳ್ಳಜಿರ B ಅಯ್ಯಪ್ಪ ಮನವಿ ಮಾಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕ್ಷಣ ಸಂಸ್ಥೆ ದೇವಾಲಯವಿದ್ದಂತೆ ಪ್ರತಿಯೊಬ್ಬರಿಗೂ ತಾವು ಓದಿದ ಶಿಕ್ಷಣ ಸಂಸ್ಥೆಯ ಮೇಲೆ ಅಭಿಮಾನ ಇರಬೇಕು ಎಂದರು. ಹಳೆ ವಿದ್ಯಾರ್ಥಿಗಳ ಸಂಘದ ನೂತನ ಆಡಳಿತ ಮಂಡಳಿ ಸದಸ್ಯತ್ವವನ್ನು ಹೆಚ್ಚಿಸುವ ಸಲುವಾಗಿ ಸದಸ್ಯತ್ವ ಅಭಿಯಾನವನ್ನು ನಡೆಸ್ತಾ ಇದೆ. ಕಳೆದ 1 ವರ್ಷದಲ್ಲಿ 100ಕ್ಕೂ ಅಧಿಕ ಮಂದಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ಹಳೆ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿ ಸಂಘದ ಬ್ಯಾಂಕ್ ಖಾತೆಯ QR ಕೋಡ್ ಅಥವಾ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣವನ್ನು ಜಮಾ ಮಾಡಿ ಅದರ ರಶೀದಿ ಅಥವಾ ಸ್ಕ್ರೀನ್ ಶಾಟ್ ಅನ್ನು ಸಂಘದ ಕಾರ್ಯದರ್ಶಿ ಚಂದನ್ ನಂದರಬೆಟ್ಟು ಅಥವಾ ಉಪಾಧ್ಯಕ್ಷ ಭಟ್ಟಂಗಡ ಗಣಪತಿ ಇವರ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದಾಗಿದೆ ಎಂದರು. ನವೆಂಬರ್ 16ರಂದು ನಡೆಯುವ ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ಥಳದಲ್ಲೇ ಖುದ್ದು ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದಾಗಿದೆ ಎಂದರು. ಸಂಘದ ವತಿಯಿಂದ ಈಗಾಗಲೇ ಹಲವು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಕಾಲೇಜ್ ಅಭಿವೃದ್ಧಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ಪ್ರಯೋಜನ ಆಗುವಂತಹ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದೀವಿ. ಏಕೆಂತಂದರೆ ವಿದ್ಯಾರ್ಥಿಗಳು ನಮ್ಮ ದೇಶದ ಮುಂದಿನ ಭವಿಷ್ಯ. ಅವರು ಎಷ್ಟು ಕಲಿತಾರೋ, ಎಷ್ಟು ಮುಂದೆ ಬರ್ತಾರೋ ಅಷ್ಟು ದೇಶ ಸಹ ಮುಂದೆ ಬರ್ತದೆ ಅಂತೇಳಿ ಒಂದು ಉದ್ದೇಶದಿಂದ ನಾವು ವಿದ್ಯಾರ್ಥಿಗಳಿಗೆ ಹಲವು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಅದ್ರ ಜೊತೆಗೆ ಕಾಲೇಜಿನ ಲೈಬ್ರರಿದು ಡೆವಲಪ್ಮೆಂಟ್ ಆಗಿರ್ಬೋದು, ಅದರದ್ದು ಡಿಜಿಟಲ್ ಲೈಬ್ರರಿ ಮಾಡಲಿಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಹಣ ಸಹಾಯವನ್ನು ಮಾಡಿರ್ತೀವಿ. ಮತ್ತು ಪತ್ರಿಕೋದ್ಯಮಗಳ ವಿದ್ಯಾರ್ಥಿಗಳು ಪ್ರವೇಶ ಜಾಸ್ತಿ ಆಗಬೇಕು ಅಂತೇಳಿ ಒಂದು ಕಾರ್ಯಕ್ರಮ, ಮತ್ತು ಅವರಿಗೆ ಪ್ರಯೋಜನ ಆಗುವಂತಹ ಒಂದು ತರಬೇತಿ ಶಿಬಿರಗಳ ಕಾರ್ಯಕ್ರಮಗಳನ್ನು ಸಹ ಮಾಡ್ಕೊಂಡು ಅವರಿಗೆ ಕಾಂಪಿಟೇಷನ್ ಇಟ್ಟು ಅದರಲ್ಲೂ ಸಹ ಒಂದು ಬಹುಮಾನವನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮತ್ತು ವಿದ್ಯಾರ್ಥಿಗಳು, ಕಾಲೇಜಿನ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಮುಂದೆ ಬರಬೇಕು ಅಂತೇಳಿ ಒಂದು ಉದ್ದೇಶದಿಂದ ಕಾಲೇಜಿನ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ಗೆ ಏನು ಸ್ಪೋರ್ಟ್ಸ್ ಐಟಮ್ಸ್ ಬೇಕು ಅದನ್ನು ಸಹ ನಾವು ಹಳೆ ವಿದ್ಯಾರ್ಥಿಗಳ ಸಂಘದ ಕೊಟ್ಟಿದ್ದೀವಿ. ಮತ್ತು ಕಾಲೇಜ್ 1949ನಲ್ಲಿ ಪ್ರಾರಂಭವಾದಂತಹ FMKG ಕಾಲೇಜ್, ಆ ಕಾಲೇಜ್ ಈಗಾಗಲೇ 75 ವರ್ಷಗಳು ತುಂಬಿ ವಜ್ರ ಮಹೋತ್ಸವವನ್ನು ಸಹ ಪ್ರಾಂಶುಪಾಲರ ಮುಂದಾಳತ್ವದಲ್ಲಿ ನಡೆದಿದೆ. ಅದನ್ನು ಸವಿ ನೆನಪಿನಲ್ಲಿ ಸಹ ನಾವು ಒಂದು ನೇಮ್ ಬೋರ್ಡ್ ಮಾಡಿದ್ದೀವಿ. ಯಾಕೆಂತಂದರೆ ಒಂದು ವಿದ್ಯಾರ್ಥಿಗಳು ಅವರು ಸವಿ ನೆನಪಿಗಾಗಿ ಎಲ್ಲರೂ ಅಲ್ಲಿ ಮುಂದೆ ನಿಂತ್ಬಿಟ್ಟು ಒಂದು ಸೆಲ್ಫಿ ತೆಗೆಯೋದು, ಗ್ರೂಪ್ ಕ್ಲಾಸ್ ವೈಸ್ ಫೋಟೋಸ್ ತೆಗೆಯುವಂಥದ್ದು ಎಲ್ಲ ಒಂದು ಪ್ರಯೋಜನ ಆಗಬೇಕು ಅಂತೇಳಿ ಈ ಸವಿ ನೆನಪಿಗಾಗಿ ನಾವು 75 ಇಯರ್ಸ್ ಐ ಲವ್ FMKG ಕಾಲೇಜ್ ಅಂತೇಳಿ ಒಂದು ನೇಮ್ ಬೋರ್ಡ್ನ ಮಾಡಿದ್ದೀವಿ. ಅದು ಸಹ ಒಂದು ಆಕರ್ಷಣೀಯವಾಗಿದೆ ಕಾಲೇಜಿಗೆ. ನೀವು ಕಾಲೇಜು ಹೋಗುವಾಗಲೇ ಎಂಟ್ರೆನ್ಸಲ್ಲಿ ಸಿಗುತ್ತೆ ರೈಟ್ ಸೈಡಲ್ಲಿ. ಹೀಗೆ ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಮತ್ತು ವಿದ್ಯಾರ್ಥಿಗಳಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅವ್ರನ್ನ ಗುರುತಿಸುವಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸಹ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಹಣ ಸಹಾಯವನ್ನು ನೀಡಿ ಸಹ ನಾವು ಮಾಡಿರ್ತೀವಿ. ಯಾಕೆಂತಂದರೆ ನಾವು ಇಷ್ಟೆಲ್ಲ ಹೇಗೆ ಮಾಡ್ತೀವಿ ಅಂತಂದರೆ, ನಾವು ಏನು ಬೆಳೆದಿದ್ದೀವಿ, ನಾವು ಈ ವೇದಿಕೆಯಲ್ಲಿ ಏನು ಕೂತಿದ್ದೀವಿ ಎಲ್ಲ ಸಹ ನಮ್ಮ ಆ ಕಾಲೇಜಿನ ಗುರುಗಳು ಏನು ಕಲಿಸಿಕೊಟ್ಟಿದ್ದಾರೆ, ಕಾಲೇಜಿನಲ್ಲಿ ಏನು ಕಲ್ತಿದ್ದೀವಿ ಅದರಿಂದ ನಾವು ಮುಂದೆ ಬಂದಿರುವಂಥದ್ದು. ನಾವು ನಮ್ಮ ಕಾಲೇಜಿನ ಓದಿದ ಕಾಲೇಜ್ನ ಯಾವಾಗಲೂ ಮರಿಬಾರ್ದು. ನಮ್ಮ ಕಾಲೇಜ್ ನಮಗೆ ಒಂದು ದೇವಾಲಯ ಇದ್ದ ಹಾಗೆ. ಆ ರೀತಿಯಲ್ಲಿ ನಾವು ಅಭಿಮಾನ ಬಿಟ್ಕೊಂಡು ಹಳೆ ವಿದ್ಯಾರ್ಥಿಗಳ ಸಂಘ, ಮುಂಚಿನ ಹಿರಿಯರು ಸಹ ಸಂಘದಿಂದ ವತಿಯಿಂದ ಹಲವು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಹಿರಿಯರು ಮುಂಚೆ ಅಧ್ಯಕ್ಷರಾಗಿದ್ದರು, ಕೆಲವರು ಕಳೆದ 30-40 ವರ್ಷಗಳಿಂದ ಸಹ ಹಳೆ ವಿದ್ಯಾರ್ಥಿಗಳ ಸಂಘ ಕಾಲೇಜ್ ಅಭಿವೃದ್ಧಿಗೆ ಕೈ ಜೋಡಿಸಿದೆ. ಈಗ ನಾವು ಹೊಸ ಆಡಳಿತ ಮಂಡಳಿ ಬಂದು 1 ವರ್ಷ ಆಗಿದೆ. ಈ ಅವಧಿಯಲ್ಲಿ ಸಹ ನಾವು 100ಕ್ಕೂ ಹೆಚ್ಚು ಅಧಿಕ ಮೆಂಬರ್ಶಿಪ್ನ ಮಾಡಿದ್ದೇವೆ. ಯಾಕೆಂತಂದರೆ ನಮ್ಗೆ ಎಷ್ಟು ಮೆಂಬರ್ಶಿಪ್ ಜಾಸ್ತಿ ಆಗುತ್ತೆ ಅಷ್ಟು ಹಳೆ ವಿದ್ಯಾರ್ಥಿಗಳ ಸಂಘ ಬೆಳೆಯುತ್ತದೆ. ಆ ಉದ್ದೇಶದಿಂದಾಗಿ ನಾವು ಮೆಂಬರ್ಶಿಪ್ ಡ್ರೈವ್ನ ನಾವು ತುಂಬ ಮಾಡ್ತಾ ಇದ್ದೀವಿ. ಯಾಕೆಂತಂದರೆ 1949ನಲ್ಲಿ ಪ್ರಾರಂಭವಾದ ಕಾಲೇಜ್ ಅಂತ ಹೇಳಿದ್ರೆ ಕೇವಲ 700 ಮೆಂಬರ್ಶಿಪ್ ಇರುವಂಥದ್ದನ್ನು ನಾವು ಒಪ್ಕೊಳ್ಳಿಕ್ಕಾಗಲ್ಲ. ಯಾಕೆಂತಂದರೆ ಮೆಂಬರ್ಶಿಪ್ ಜಾಸ್ತಿ ಆಗಬೇಕು. ನಾವು ಒಂದೊಂದು ಬ್ಯಾಚ್ ವೈಸಲ್ಲೇ ಮೋರ್ ದೆನ್ 300-400 ಮೆಂಬರ್ಸ್ ಪಾಸ್ ಔಟ್ ಆಗ್ತಾರೆ. ಆಗ ನಮಗೆ ಮೆಂಬರ್ಶಿಪ್ ಅಷ್ಟು ತುಂಬ ಕಡಿಮೆ ಆಗಿದೆ ಮೆಂಬರ್ಶಿಪ್. ಅದಕ್ಕೆ ನಾನು ವಿನಂತಿಸಿಕೊಳ್ಳೋದು ಪತ್ರಕರ್ತರ ಮುಖಾಂತರ ಏನಂತಂದರೆ, ನಾವು ಓದಿದ ಕಾಲೇಜ್ನ ಯಾವಾಗಲೂ ಮರಿಬಾರ್ದು. ನಮ್ಮ ಕಾಲೇಜ್ ಬಗ್ಗೆ ಅಭಿಮಾನ ಇಟ್ಕೋಬೇಕು. ನಮ್ಮ ಕಾಲೇಜ್ಗೆ ಒಂದು 1000 ರೂಪೀಸ್ ಕಟ್ಬಿಟ್ಟು ಒಂದು ಮೆಂಬರ್ಶಿಪ್ ತಗೊಳ್ಳೋದ್ರ ಮುಖಾಂತರ ನಮ್ಮ ಕಾಲೇಜಿನ ಅಭಿವೃದ್ಧಿಗೆ ಮತ್ತು ಅಲ್ಲಿನ ವಿದ್ಯಾರ್ಥಿಗಳ ಅಭಿವೃದ್ಧಿಗೂ ಸಹ ನಾವು ಕೈ ಜೋಡಿಸಿದಂತಾಗುತ್ತೆ.
ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡು ನಮ್ಮ ಕಾಲೇಜಿನ ಅಭಿವೃದ್ಧಿಗೆ ಹಾಗೂ ಅಲ್ಲಿನ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಅಭಿವೃದ್ಧಿಗೂ ಸಹ ಕೈ ಜೋಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಸಂಘದ ಕಾರ್ಯದರ್ಶಿ ಚಂದನ್ ನಂದರಬೆಟ್ಟು ಮಾತನಾಡಿ ನವೆಂಬರ್ 16ರಂದು ಬೆಳಿಗ್ಗೆ 10 ಗಂಟೆಗೆ ಕಾಲೇಜಿನ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷ ಬಳ್ಳಜಿರ ಬಿ ಅಯ್ಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಮಂಗಳೂರು ವಿವಿಯ ಕುಲಪತಿ ಪ್ರೊಫೆಸರ್ PL ಧರ್ಮ, ಕೊಡಗು ವಿವಿಯ ಕುಲಪತಿ ಪ್ರೊಫೆಸರ್ ಅಶೋಕ ಎಸ್ ಆಲೂರ, ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲ ಮೇಜರ್ ಪ್ರೊಫೆಸರ್ ಬಿ ರಾಘವ ಪಾಲ್ಗೊಳ್ಳಲಿದ್ದಾರೆಂದರು. ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕ ಮಹಾಸಭೆ ಹಾಗೂ ಸಂತೋಷಕೂಟ ಇದೆ ನವೆಂಬರ್ 16ರಂದು ಭಾನುವಾರ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜು ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ. ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಆರಂಭವಾಗುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಬಳ್ಳಜಿರ ಬಿ ಅಯ್ಯಪ್ಪನವರು ವಹಿಸಿಕೊಳ್ತಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಹಾಗೂ ಮಾನ್ಯ ಕುಲಪತಿಗಳಾದ ಕೊಡಗು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ್ ಎಸ್ ಆಲೂರ ಹಾಗೂ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಪ್ರೊಫೆಸರ್ ರಾಘವ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಇದೇ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನಲ್ಲಿ ಪ್ರೊಫೆಸರ್ಗಳಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಮೇಜರ್ ಪ್ರೊಫೆಸರ್ ರಾಘವ ಬಿ ಹಾಗೂ ಪ್ರೊಫೆಸರ್ ತಿಪ್ಪೇಸ್ವಾಮಿ, ಪ್ರೊಫೆಸರ್ ಗಾಯತ್ರಿ ದೇವಿ, ಪ್ರೊಫೆಸರ್ ಶ್ರೀಧರ್ ಹೆಗ್ಡೆ, 16541001008783 ಇದು ಕೆನರಾ ಬ್ಯಾಂಕಿನ ಖಾತೆ. ಆ ಖಾತೆಗೆ 1000 ರೂಪಾಯಿಯನ್ನು ಜಮಾ ಮಾಡೋದ್ರ ಮೂಲಕ ಅಥವಾ ಕಾಲೇಜಿಗೆ ಸ್ವತಃ ಬಂದು ಕಾಲೇಜಿನಲ್ಲಿಯೂ ಕೂಡ ತಮ್ಮ ನೋಂದಣಿಯನ್ನು ಮಾಡಿಕೊಳ್ಳುವುದರ ಮೂಲಕ ಅಥವಾ ಈ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೆ ಕಾರ್ಯದರ್ಶಿಗಳು ಹಾಗೆ ಉಪಾಧ್ಯಕ್ಷರು ಅಥವಾ ನಿರ್ದೇಶಕರು ಇವರೆಲ್ಲರ ಸಂಖ್ಯೆಯನ್ನು ನೀಡಲಾಗಿದೆ. ಅವರ ಸಂಖ್ಯೆಗೆ ಕರೆ ಮಾಡಿ ಅವರಿಂದ ಮಾಹಿತಿ ಪಡೆದುಕೊಂಡು ಸದಸ್ಯತ್ವವನ್ನು ಪಡೆದುಕೊಂಡು ಕಾಲೇಜಿನ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಅಂತ ಕಳಕಳಿಯಿಂದಾಗಿ ಕಾಲೇಜಿನ ಪರವಾಗಿ ನಾವು ಈ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿಯಾಗಿ ಅದೇ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿಯೂ ಸೇವೆ ಸಲ್ಲಿಸಿ ನಾವು ಆ ಕಾಲೇಜಿನ ಅಭಿವೃದ್ಧಿಯ ಒಂದು ಚುಕ್ಕಾಣಿಯನ್ನು ಹಿಡಿದುಕೊಂಡು ನಮ್ಮ ಹಳೆ ವಿದ್ಯಾರ್ಥಿ ಹಾಗೂ ನಮ್ಮ ವಿದ್ಯಾರ್ಥಿಗಳು ಅನೇಕ ಸಂಖ್ಯೆಯಲ್ಲಿ ಈ ಹಳೆ ವಿದ್ಯಾರ್ಥಿಯ ಸಂಘದ ಒಂದು ನೋಂದಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹಾಗೆ ಇದೇ ಕಾಲೇಜಿನ ಒಂದು ಮಹಾಸಭೆ ನವೆಂಬರ್ 16ರಂದು ಎಲ್ಲ ವಿದ್ಯಾರ್ಥಿಗಳು ಬಂದು ಇಲ್ಲಿ ಸೇರಿಕೊಂಡು ನಮ್ಮ ಈ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬರಲ್ಲೂ ಫೀಲ್ಡ್ ಮಾರ್ಷಲ್. ದೀಪಾವಳಿ ಹಿನ್ನೆಲೆ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಮಡಿಕೇರಿಯ ಮಂಗಳಾದೇವಿ ನಗರದ ಆದಿ ಪರಾಶಕ್ತಿ ದೇವಾಲಯದ ಆವರಣದಲ್ಲಿ ಮಕ್ಕಳಿಗೆ ಮಂಟಪ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಆದಿ ಪರಾಶಕ್ತಿ ಯುವಕ ಸಂಘದಿಂದ ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ ನಗರದ ವಿವಿಧ ಬಡಾವಣೆಗಳ ಮಕ್ಕಳು ಮಂಟಪವನ್ನು ನಿರ್ಮಿಸಿದ್ರು. ಮಳೆಯ ನಡುವೆಯೂ ಮಂಟಪ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದ ಪುಟಾಣಿಗಳು ದಸರಾದಂತೆಯೇ ಕಲಾಕೃತಿಗಳು, ಸೆಟ್ ವರ್ಕ್, ಸ್ಟುಡಿಯೋ ಫೈರ್ ಎಫೆಕ್ಟ್, ಅದ್ಭುತ ಮಂಟಪಗಳನ್ನು ಪ್ರದರ್ಶನ ಮಾಡಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾದರು. ಮಳೆ ಹಿನ್ನೆಲೆ ಸಂಜೆ 7 ಗಂಟೆಗೆ ಆರಂಭವಾಗಬೇಕಿದ್ದ ಮಂಟಪ ಸ್ಪರ್ಧೆ 10 ಗಂಟೆಯ ಬಳಿಕ ಆರಂಭವಾಯಿತಾದರೂ ಪೋಷಕರು ಮತ್ತು ಮಕ್ಕಳು ಕಾದಿದ್ದು ಮಂಟಪ ಪ್ರದರ್ಶನವನ್ನು ನೀಡಿದರು.
ಪ್ರಸನ್ನನಾಗಿದ್ದೇನೆ. ಚತುರ್ಮುಖ, ನಿನ್ನ ದರ್ಶನ ಪಡೆದ ನನ್ನ ಜೀವನವೇ ಧನ್ಯವಾಯಿತು ತಂದೆ, ಧನ್ಯವಾಯಿತು. ಸ್ವಲ್ಪ ಸೈಡ್ ಬಂದು ಬೇರೆ ಐತೆ. ಇಂಥವ್ರದ್ದು ಜಡ್ಜ್ಮೆಂಟ್ ಅಣ್ಣ ಸ್ಪರ್ಧೆಯಲ್ಲಿ ಮಲ್ಲಿಕಾರ್ಜುನ ನಗರದ ಟೀಮ್ ಕೆಆರ್ಟಿ ಪ್ರಥಮ ಬಹುಮಾನ, ಐಟಿಐ ಹಿಂಭಾಗದ ಟೀಮ್ ಭಗವತಿ ದ್ವಿತೀಯ ಬಹುಮಾನವನ್ನು ಪಡ್ಕೊಂಡ್ರೆ ಬಂಗಳಾದೇವಿ ನಗರದ ಟೀಮ್ ಎಪಿಎಸ್ವೈಸಿ ಜೂನಿಯರ್ಸ್ ತಂಡ ತೃತೀಯ ಬಹುಮಾನವನ್ನು ಪಡ್ಕೊಂಡಿತ್ತು. ಎಲ್ರಿಗೂ ಎಪಿಎಸ್ವೈಸಿ ಕಡೆಯಿಂದ ಅಭಿನಂದನೆಗಳನ್ನ ತುಂಬ ಚೆನ್ನಾಗಿತ್ತು. ತುಂಬ ಕ್ರಿಯೇಟಿವ್ ಮಾಡಿದಿರಿ, ಹಾಗೆ ಕಷ್ಟಪಟ್ಟು ಮಾಡಿದಿರಿ. ಈಗ ನಾವು ನೇರವಾಗಿ ಪ್ರೈಸನ್ನು ಕೊನೆಯದಾಗಿ ಎಲ್ಲ ಅಂಕಗಳನ್ನು ಒಟ್ಟುಗೂಡಿಸಿ ಅವರಿಗೆ ನಾವು ಪ್ರೈಸ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಅದರ ಪ್ರಕಾರ ಸಮಾಧಾನಕರ ಬಹುಮಾನವನ್ನು ಉಗ್ರ ನರಸಿಂಹ ತಂಡ ಪಡೆದುಕೊಂಡಿದೆ. ತೃತೀಯ ಬಹುಮಾನವನ್ನು ಪಡೆದುಕೊಂಡಿರ್ತಕ್ಕಂಥ ಮಂಟಪ ಟೀಮ್ ಎಪಿಎಸ್ವೈಸಿ. 70 ಅಂಕಗಳನ್ನ ಪಡ್ಕೊಂಡು ಮೂರನೇ ಬಹುಮಾನಕ್ಕೆ
ತೃತೀಯ ಬಹುಮಾನ ಕೇವಲ ಒಂದು ಅಂಕದ ಅಂತರದಲ್ಲಿ ತೃತೀಯ ಮತ್ತು ದ್ವಿತೀಯ ಬಹುಮಾನ ನಿಗದಿಯಾಗಿದೆ. ಅದರಲ್ಲಿ ದ್ವಿತೀಯ ಬಹುಮಾನವನ್ನ ಪಡೆದಿರತಕ್ಕಂಥ ಮಂಟಪ ಟೀಮ್ ಭಗವತಿ. ಕಾರ್ಯಕ್ರಮದಲ್ಲಿ ಆದಿಪರಾಶಕ್ತಿ ಯುವಕ ಸಂಘದ ಅಧ್ಯಕ್ಷ ಸುಂದರ್ ರಾಜ್, ಕಾರ್ಯದರ್ಶಿ ಗಿರೀಶ್ ಮತ್ತಿತರ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಅಕ್ಟೋಬರ್ 23 ಮತ್ತು 24ರಂದು ತರಬೇತಿ ಕಮಾಂಡ್ನ ಬೆಂಗಳೂರಿನ ಪ್ರಧಾನ ಕಚೇರಿಯಲ್ಲಿ ನಡೆದ ತರಬೇತಿ ಕಮಾಂಡರ್ಗಳ 2025 ಅಧ್ಯಕ್ಷತೆಯಿಂದ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ವಹಿಸಿದ್ರು. ಈ ಸಮ್ಮೇಳನದಲ್ಲಿ ತರಬೇತಿ ಕಮಾಂಡ್ನ ಅಡಿಯಲ್ಲಿರುವ ಎಲ್ಲ ತರಬೇತಿ ಸಂಸ್ಥೆಗಳ ಕಮಾಂಡರ್ಗಳು ಪಾಲ್ಗೊಂಡಿದ್ದರು. ಈ ವಾರ್ಷಿಕ ಸಮ್ಮೇಳನದಲ್ಲಿ ತರಬೇತಿ ತತ್ವಶಾಸ್ತ್ರದ ಪರಿವರ್ತನೆ, ಮೂಲಸೌಕರ್ಯದ ಆಧುನೀಕರಣ ಮತ್ತು ಭಾರತೀಯ ವಾಯುಪಡೆಯ ವಿಕಸನಗೊಳ್ತಾ ಇರುವ ಕಾರ್ಯಾಚರಣೆಯ ಅಗತ್ಯಗಳಿಗೆ ಅನುಗುಣವಾಗಿ ಬೋಧನಾ ಪದ್ಧತಿಗಳ ಅಳವಡಿಕೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ವ್ಯಾಪಕ ಚರ್ಚೆ ನಡೆಯಿತು.